ಬ್ರಹ್ಮರದ ಹತ್ರ ಕೊರಗಜ್ಜ ಟೆಂಪಲ್ ಇದೆ ಅಂತೆ, ಅಲ್ಲಿ ಅವರೇ ದೋಲ್ ಹೊಡಿದಂತೆ. ಕೊರಗರಲ್ಲ, ಕಾನೂನಿನ ಅಡಿಯಲ್ಲಿ ಅದು ಶಿಕ್ಷೆಗೆ ಅರ್ಹ. 10 ವರ್ಷದಲ್ಲಿ ಅವ್ರು ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲ. ಅಲ್ಲಿ ಕಾಳಿ ಅಂದ್ರೆ ಏನು ಗೊತ್ತು ನಿಮಗೆ? ಕಾಳಿ ಅಂದ್ರೆ ಚಂದ ಅಂದ್ರೆ ನಾವು ತೋರಿಸುವಾಗ ಹೇಗೆ ತೋರಿಸ್ತೀವಿ? ನಾವು ನಾಲ್ಗೆಲ್ಲ ಮಾಡಿ ಖಂಡಿತವ್ರು ಮಾಡ್ತೀವಿ. ನಮಗೀಗ ನಾವು ವ್ಯವಹಾರ ಮಾಡಬೇಕು, ಅವ್ರನ್ನ ಇಟ್ಕೊಂಡು ವ್ಯವಹಾರ ಮಾಡಬೇಕು. ಬ್ರಿಟಿಷರು ಮಾಡಿದ್ರೆ ನಾವು ಮಾಡ್ತಿದ್ದೇವೆ. ನಾವು ಅವರನ್ನು ನಾವು ಈಗ ನಮ್ದು ಪ್ರೀಶಿಯಸ್ ಅವರು ಒಂದು 10 ವರ್ಷ ಹೋದ್ರೆ ಅವ್ರು ನಶಿಸಿ ಹೋಗೋ ಚಾನ್ಸಸ್ ಇತ್ತು. ಕರೆಕ್ಟ್. ಅವರು ನಮ್ಮ ಸಿಟ್ರು ಇಂಥವರೆಲ್ಲ ಮನೆಯೆಲ್ಲ ಕಟ್ಟಿಕೊಟ್ಟು ಎಲ್ಲ ಮಾಡ್ತಿದ್ರು, ಒಳ್ಳೆ ಮಾಡ್ತಿದ್ರು. ನಾನು ಹೇಳೋದು ಅದು ಇನ್ಸ್ಪೈರ್ ಆಗಬೇಕು. ಮತ್ತೆ ಆ ರೀತಿಯ ಬ್ಲಂಡರ್ ಪೂಜೆಗಳನ್ನು ಮಾಡೋದು, ಮತ್ತೆ ಅವ್ರಿಗೆ ವಿರುದ್ಧ ಅದು ಕಪ್ಪು ಬಣ್ಣ ಹಾಕೊಂಡು ಏನೇನೋ ಕುಣಿಯೋದು. ನಾನೊಂದು ಕೋಲ ನೋಡ್ತಾ ಇದ್ದೆ, ಅವನಿಗೆ ಕೊರಗರ ದೋಲಲ್ಲಿ ಕುಣೋಕೆ ಇಂಟ್ರೆಸ್ಟ್ ಇಲ್ಲ, ಅವರಿಗೆ ಉಳಿದ ಬೇರೆ ಬೇರೆ ವಾದದಲ್ಲಿ ಕುಣೋಕೆ ಇಂಟ್ರೆಸ್ಟ್ ಇತ್ತು. ನಾನೊಂದು ನೋಡಿದೆ, ಅದು ನೋಡಿದಾಗ ನನ್ಗೆ ಪಾಪ ಅದೆಲ್ಲ ಆ್ಯಕ್ಚುಲಿ ಸ್ಲೇವರಿ, ಅವ್ರಿಗೆ ಕರ್ಸ್ಕೊಂಡು ಹೊಡೋದು ಏನು ಮಾಡೋದು ಅದೆಲ್ಲ ನನ್ನ ಲೆಕ್ಕದಲ್ಲಿ ಆ ರೀತಿ ಮಾಡಬಾರ್ದು ಅಂತೇಳಿ ಅವ್ರ ಪಾಡಿಗೆ ಬಿಟ್ಬಿಡಿ. ಕರೆಕ್ಟ್. ಈಗ ನಮ್ಗಿರೋದು ಏನು ಕೇಳಿದೆ, ಕೊರಗರನ್ನು ಅವರ ಪಾಡಿಗೆ ಅವ್ರನ್ನ ಬಿಡಬೇಕು. ಅವರ ಆರಾಧನೆ ನಮ್ಮ ಆರಾಧನೆ ತರ ಅಲ್ಲ. ಈಗ ನಾನೀಗ ನಿಮ್ಗೆ ಋಗ್ವೇದ ಯಜುರ್ವೇದ ಎಲ್ಲ ಹೇಳ್ತು ಹೋದೆ, ಇದು ನನ್ಗೆ ನಿಮ್ಗೆ ಅಂದ್ರೆ ಕಂಪೇರ್ ಮಾಡ್ಕೊಂಡು ಹೇಳುದಷ್ಟೇ ಬಿಟ್ರೆ ಇದಮಿತ್ತಮಲ್ಲ ಅದೇ ಅಂತೇಳಿ ಹೇಳೋದಲ್ಲ. ಬಟ್ ಅದು ತುಂಬಾ ನಿಗೂಢ ಆಗಿದೆ. ಕೊರಗ ಕಮ್ಯುನಿಟಿ ತುಂಬಾ ನಿಗೂಢ ಆಗಿದೆ. 10 ವರ್ಷದಲ್ಲಿ ಅವ್ರು ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲ. ಓಕೆ. ಯಾಕಂತ ಹೇಳಿದ್ರೆ ಮೊದಲು ಮಾರಿ ಹೊಡಿಕೊಂಡು ಹೋಗ್ತಿದ್ರು, ಯಾರಿಗಾಗಿ? ಅವರಿಗೆಲ್ಲ. ಊರಲ್ಲಿ ಸೌಂಡ್ ಮಾಡಿದ್ರೆ ನೆಗೆಟಿವ್ ಎನರ್ಜಿ ಹೋಗ್ತದೆ. ಮೊದಲೆಲ್ಲ ಮನೆ ಒಕ್ಕಲು ಮಾಡ್ತಿದ್ರು, ಯಾವ್ದೋ ನಾನ್ ಬ್ರಾಹ್ಮಿನ್ಸ್. ಏನಾದ್ರು ವಾಸ್ತು ಹೋಮ ರಾಕ್ಷೋಗ್ನ ಹೋಮ ಮಾಡ್ತಿದ್ರಾ? ಇಲ್ಲ. ಕೋರಗರು ಬರ್ತಾರೆ, ದೋಲ್ ಹೊಡಿತಾರೆ, ಹೋಗ್ತಾರೆ. ನೋಡಿ ಆ ದೋಲಿಗೆ ಎಷ್ಟು ಶಕ್ತಿ ಇದೆ. ಈಗ ನಾವು ಅವ್ರನ್ನ ಬಿಟ್ಟಾಕಿದ್ದೇವೆ. ಈಗ ದೋಲ್ ಹೊಡೆಯೋರು ಇಲ್ಲ. ಈಗ ಹೊಡೆಯೋರು ಇಲ್ಲ ಅಂತ ಹೇಳಿ ಆ ರೀತಿ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಅದ್ರ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ನೋಡಿ, ದೋಲು ಒಂದು ಸೈನ್ಸ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ದೋಲು ಹಿಂದಿನ ಜನರು ಎಷ್ಟೋ ಜನರು ಜೀವ ಉಳಿಸಿತ್ತಂದ್ರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಮೂರ್ಖರು, ನಮ್ಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ನೀವು ಹೇಳಿದ್ರ ಕೊರಗ ಎಲ್ಲ ಯಾವುದು ನಮ್ಮ ಕೊರಗ ಶೆಟ್ಟಿ ಎಲ್ಲ ಬಂದಿದ್ರಲ್ಲ, ಹೌದು, ಅದೆಲ್ಲ ಉದಾಹರಣೆ ನಮ್ಮ ತಲೆಯಲ್ಲಿ ನಮ್ಮ ಕಣ್ಣೆದ್ರಿದೆ. ನಮಗೀಗ ನಾವು ವ್ಯವಹಾರ ಮಾಡ್ಬೇಕು, ಅವ್ರನ್ನ ಇಟ್ಕೊಂಡು ವ್ಯವಹಾರ ಮಾಡ್ಬೇಕು. ಬ್ರಿಟಿಷರು ಮಾಡಿದ್ರೆ ನಾವು ಮಾಡ್ತಿದ್ವಿ. ಬ್ರಿಟಿಷರು ಏನು ಕೇಳಿ ಇದೇ ಮಾಡಿದ್ದು, ಅಂದ್ರೆ ನಮ್ಮಂದೇ ಇಟ್ಕೊಂಡು ನಮ್ಗೆ ರಿಟರ್ನ್ ವಾಪಸ್. ಹಾಗೆ ಏನು ನಿಮ್ಗೆ ಎಲ್ಲೆಲ್ಲಿ ನಮ್ಗೆ ವಿರುದ್ಧ ಇತ್ತು, ಈಗ ನಮ್ದು ವೇದದಲ್ಲಿ ಎಲ್ಲೆಲ್ಲಿ ನಮ್ಗೆ ಅಂದ್ರೆ ಇದು ಯಾವುದು ಪುರುಷ ಸೂಕ್ತ, ಬ್ರಾಹ್ಮಣ್ಯ ಮುಖಮಾಸಿ, ಅಂದ್ರೆ ಬ್ರಾಹ್ಮಣ್ಯಸ್ಯ ಮುಖಮಾಸಿ ಒಂದೇ ಮಂತ್ರ ಇಟ್ಕೊಂಡು ನೋಡಿ, ಇಲ್ಲಿ ಬ್ರಾಹ್ಮಣರು ಮುಖದಲ್ಲಿ ಬಂದ್ರು, ಅವ್ರು ಬಂದ್ರು, ಕೆಳ ಬಂದ್ರು, ಈಗಿಂದೆಲ್ಲ ಸರ್ಕಸ್. ಯಾರು ನಮ್ಗೆ ಉಲ್ಟಾ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲಲ್ಲ ವೇದ. ಈಗ ವೇದ ನಮ್ಗೆ ಗೊತ್ತಿಲ್ಲ. ಅವ ಯಾವನೊಬ್ಬ ಹೇಳಿದ್ರೆ ನಮ್ ಕಡೆ ಹೌದು ಬ್ರಾಹ್ಮಣರೆಲ್ಲ ವಿರೋಧಿ, ನಾವ್ ಹೇಳೋದು ಇದು ಬ್ರಾಹ್ಮಣರದ್ದು ಅಂತೇಳಿ. ಹಾಗೆ ಇದು ಅದು ಹಾಗೆ. ಕೊರಗರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದನ್ನ ನಾನು ಹೇಳೋದು, ಕೊರಗರ ಬಗ್ಗೆ ತಿಳ್ಕೊಳ್ಳೂಬಾರ್ದು. ನಾವು ನಿಗೂಢವಾಗಿ ಇರ್ಬೇಕು. ಆದ್ರೆ ಅವರದ್ದು ತಿಳ್ಕೊಳ್ಬೇಕಂದ್ರೆ ನಾವು ಅವ್ರನ್ನ ಪ್ರೀತಿ ಮಾಡದೆ ಹ್ಯಾಕೆ ತಿಳ್ಕೊಳ್ಳೋದು? ನಮ್ಮಲ್ಲಿ ಅವ್ರ ಬಗ್ಗೆ ಪ್ರೀತಿಯೇ ಇಲ್ಲ. ಯಾವ ಒಂದು ಊರಲ್ಲಿ ಒಂದು ಮನೆ ಈಗ ಇಲ್ಲ, ಕೊರಗರಿಲ್ಲ. ಏನು 10,000 ಯಾವಾಗ ಎಷ್ಟು ಜನ ಇದ್ದಿದ್ದು, ಈಗ ಯಾರು ಇಲ್ಲ. ದೋಲ್ ಹೊಡೆಯೋರಿಲ್ಲ. ನೋಡಿ, ಕೊರೋನಾ ಬಂದಾಗೆಲ್ಲ ನಗಾಡಿದ್ರು, ಸೌಂಡ್ ಮಾಡ್ರೆ ಅಂತ ಅವತ್ತು ಕೊರೋನಾ ಹೊತ್ತ ಕೇಳಿದ್ರು. ನಮ್ಮ ಶತಮಾನದಿಂದ ಕೊರಗರಿಗೆ ಗೊತ್ತಿತ್ತು, ಇಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಆಯ್ತು ಅಂತ ಹೇಳಿದ್ರೆ ನಾವು ದೋಲ್ ಹೊಡೆದ್ರೆ ಹೋಗುತ್ತೆ ಅಂತ ಹೇಳಿ. ಮಾರಿ ಅಂದ್ರೆ ಅದೇ ಅಲ್ಲ. ಹೌದು, ನಮ್ಮ ಪ್ರೈಮ್ ಮಿನಿಸ್ಟರ್ ಅಲ್ಲೆಲ್ಲ ಅದು ಟ್ರೋಲ್ ಮಾಡಿದ್ರಲ್ಲ. ಬಟ್ ನಮ್ಮಲ್ಲಿ ಕರಾವಳಿಯಲ್ಲಿ ದೋಲ್ ಹೊಡೆದ್ರೆ ಮಾರಿ ಅಂದ್ರೆ ಅದೇ ಅಲ್ಲ. ಈಗ ಬಂದದ್ದು ರಾಕ್ಷೋಗ್ನ ಅಂತೇಳಿ. ರಾಕ್ಷ ಅಂತ ಹೇಳಿದ್ರೆ ನೆಗೆಟಿವ್, ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ. ರಾಕ್ಷಸ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು ಅಷ್ಟೇ. ಜ್ಞ ಅಂದ್ರೆ ನಾಶ ಮಾಡು. ಈಗ ಅದ್ರ ಅಗತ್ಯ ಇರ್ಲಿಲ್ಲ. ಯಾಕಂದ್ರೆ ನಿಮ್ಗೆ ರಾಕ್ಷೋಗ್ನ ಹೋಮ ಮಾಡೋದ್ರ ಅರ್ಥ ಹೇಳ್ತಿದ್ರ? ಅದ್ರ ಅರ್ಥ ಹೇಳೋದು ಅದೇನಿಲ್ಲ. ಒಂದು ಮಂತ್ರದ ಅರ್ಥ ಗೊತ್ತಿಲ್ಲ ಅಂತ ಹೇಳೋದು ಏನೂ ಪ್ರಯೋಜನ ಇಲ್ಲ. ಅರ್ಥ ಆಯ್ತು ನಿಮಗೆ? ಒಂದು ಯಾವುದೇ ಋಗ್ವೇದದ ಮಂತ್ರ ಭಯಪಟ್ಟ ನಾನು ಈಗ ನೀವು ನಾಳೆ ಮನಸ್ಸು ಮಾಡ್ರೆ ಎಷ್ಟು ಹೇಳ್ಬೋದು? 1,522 ಮಂತ್ರ ಋಗ್ವೇದದ ಮಂತ್ರ ನೀವು ಹೇಳ್ಬೋದು. ಆದ್ರೆ ಅದು ಅರ್ಥನೇ ಇಲ್ಲ ಅಂತ ಹೇಳಿರೋದು ಪ್ರಯೋಜನ ಇಲ್ಲ. ಹಾಗಾಗಿ ಯಾವುದೇ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ದಟ್ ಇಸ್ ಕಾಲ್ಡ್ ಉಪಾಸನ. ನಾನು ಹೇಳೋದು ಕೊರಗರ ಬಗ್ಗೆ ಅರ್ಥ ಮಾಡೋ ಪ್ರಯತ್ನ ಮಾಡ್ಬೇಕು, ಅವ್ರು ಹೈಜಾಕ್ ಮಾಡಬಾರ್ದು. ಈಗ ನಾಳೆಗೆ ನಾಡ್ದಿಗೆ ಯಾವುದೋ ಒಂದು ಇಲ್ಲೆಲ್ಲ ಒಂದು ಬ್ರಹ್ಮರದ ಹತ್ರ ಕೊರಗಜ್ಜ ಟೆಂಪಲ್ ಇದೆ ಅಂತೆ, ಅಲ್ಲಿ ಅವರೇ ದೋಲ್ ಹೊಡಿದಂತೆ, ಕೊರಗರಲ್ಲ. ಅವರೇ ದೋಲ್ ಹೊಡ್ಕೊಂಡು ಹೋಗುದು. ಈ ತರ ಪರಿಸ್ಥಿತಿ ಬಂದಾಗ ಇನ್ನೆಲ್ಲಿತ್ತು? ಇನ್ನು ಎಷ್ಟೋ ವರ್ಷ ಆದ್ಮೇಲೆ ಕೊರಗರು ದೋಲ್ ಹೊಡೆಯುದು ಹೀಗಂತ ಎನ್ಸ್ಕೊಳ್ತಾರೆ. ನಾಳೆಗೆ DJ ಸೇರಿಸ್ತಾರೆ ಅದಕ್ಕೆ ಸ್ವಲ್ಪ. ಅರ್ಥ ಇದ್ರೆ ಸ್ವಲ್ಪ ಖುಷಿ ಆಗ್ಲಿ ಅಂತೇಳಿ. ಹಾಗಾಗಿ
ಈ ಈ ಅವರ ಆರಾಧನೆಗಳು, ಅವರ ಕಲ್ಚರ್ಗಳನ್ನ ನಾವು ಏನೂ ಸ್ಟಡಿ ಮಾಡದೆ ನಾವು ಈ ರೀತಿ ಬ್ಲೆಂಡರ್ ಆಗಿ ಬೇರೆ ಕಡೆ ಮಾಡೋದು, ಮಿಸ್ಯೂಸ್ ಮಿಸ್ಯೂಸ್ ಮಾಡೋದು ಅಪರಾಧ, ದೌರ್ಜನ್ಯ. ಈಗ ನಾನು ಹೇಳ್ತೇನೆ ಕಾನೂನಿನ ಅಡಿಯಲ್ಲಿ ಅದು ಶಿಕ್ಷೆಗೆ ಅರ್ಹ. ಹೌದು. ಮತ್ತೆ ನಿಮ್ಗೆ ಅಲ್ಲಿ 15 ಜನ ಯಾವ FIR ಮಾಡಿದ್ರೆ 15 ಜನ ಒಳ್ಳೆ ಆರಾಮ್ಸೆ ಜುಡಿಷಿಯಲ್ ಕಸ್ಟಡಿ ಇರ್ಬೋದು. ಅಲ್ಲ, ನನಗೆ ಇದು ಮತ್ತೆ ಕೊರಗಜ್ಜನನ್ನ ಬಿಸ್ನೆಸ್ ಮಾಡ್ಕೊಳ್ತಾ ಇರುವವರಿಗೊಂದು ಸೂಚನೆ. ಹೌದು. ಅಂತೂ ನಾನು ಅಂದ್ರೆ ಈಗ ನಾವು ಮನಸ್ಸು ಮಾಡ್ಲಿಲ್ಲ ಅವರಿಂದ, ಯಾಕಂದ್ರೆ ಅವರಿಗೆ ಯಾರು ಸಪೋರ್ಟರ್ಸ್ ಇಲ್ಲ. ಈಗ ಆಲ್ ಓವರ್ ಇಂಡಿಯಾ ಇದ್ದಾರೆ, ಏನಾದ್ರು ಮಾಡ್ಬೇಕಂತ ಇಲ್ಲಿನವರೇ ಮೈಗ್ರೇಟ್ ಆದವರು ಇದ್ದಾರೆ. ಅಮೆರಿಕದಲ್ಲಿ ತುಂಬಾ ಜನ ಇದ್ದಾರೆ. ಯಾರು ಇಲ್ಲಿ ಇವ್ರನ್ನ ಕೊರಗರನ್ನ ಏನಾದ್ರೂ ಮಾಡ್ಬೇಕು ಅಂತೇಳಿ, ಅವ್ರನ್ನ ರಕ್ಷಿಸ್ಕೊಳ್ಬೇಕು, ಇಟ್ಕೊಳ್ಬೇಕು ಅನ್ನೋ ತುಂಬಾ NGOsಗಳು ಹೊರಗೆ ವರ್ಕ್ ಮಾಡ್ತಾ ಇದ್ದಾರೆ, ಯಾರಿಗೂ ಗೊತ್ತಿಲ್ಲ. ಆದ್ರೆ ನಮ್ಗೆ ಅವರಿಗೆಲ್ಲ ಕಂಟಕ್ ಆಗಿದ್ದು ಈ ಕೊರಗಜ್ಜ. ಯಾಕಂತ ಹೇಳಿದ್ರೆ ಇವ್ರನ್ನೆಲ್ಲ ಬಿಟ್ಟರು ದೇವಸ್ಥಾನಕ್ಕೆ ಹೋದ್ರು. ಅರ್ಧ ನಿಮ್ ತಲೆಯಲ್ಲಿ ಹೊರಗಿನವರಿಗೆ ಈ ಕೊರಗರಂಬ ಅಂತ ನಿಗೂಢ ಜನಾಂಗ ಒಂದು ಇತ್ತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ದು ಕೊರಗಜ್ಜ ಒಂದೇ. ಅಲ್ಲಿ ಯಾರೋ ಬರ್ತಾರೆ, ಕೋಲ ಮಾಡ್ತಾರೆ, ಕುಣಿತಾರೆ ಎಂದೆರಡು ಹೇಳ್ತಾರೆ, ಏನೋ ಒಂದು. ಈಗ ಆ್ಯಕ್ಚುಲಿ ಅವರ ಲೆಕ್ಕದಲ್ಲಿ ಕೋಲ ಅಂದರೆ ವೆರಿ ಬ್ಯೂಟಿಫುಲ್ ಅಂತೇಳಿ. ಈಗ ನಮ್ಮಲ್ಲಿ ಕಾಳಿ ಅಂದರೆ ಏನು ಗೊತ್ತು ನಿಮಗೆ? ಕಾಳಿ ಅಂದರೆ ಚಂದ ಅಂದರೆ ನಾವು ತೋರಿಸುವಾಗ ಹೇಗೆ ತೋರಿಸ್ತೀವಿ? ನಾವು ನಾಲ್ಗೆಲ್ಲ ಮಾಡಿ ಕೊಂಡಿಷ್ಟು ಮಾಡಿ ತೋರಿಸ್ತೀವಿ. ಕಾಳಿ ಅಂದರೆ ಬ್ಯೂಟಿಫುಲ್. ಈ ಕೋಲ ಅಂದೇಳಿ ಮಾಡ್ತಾರಲ್ಲ, ಕೋಲ ಅಂದರೆ ಬ್ಯೂಟಿಫುಲ್. ನಮ್ಮ ತಂತ್ರದಲ್ಲಿ ಚಂದ ಇರಲೇಬೇಕು, ಸೌಂದರ್ಯ ಇರಲೇಬೇಕು. ಸತ್ಯ ಇದ್ರೆ ಸೌಂದರ್ಯ ಇತ್ತು ಅಂತ ಲೆಕ್ಕ. ಹಾಗಾಗಿ ಕಾಲಕ್ಕೆ ತಕ್ಕ ಕೋಲ ನಡೀತು. ಅಂದರೆ ಯಾವ ಕಾಲಕ್ಕೆ ಯಾವ ದೈವಗಳು ಹೋಗ್ತಾ ಇರಬೇಕು ಅದಾಗಬೇಕು. ನಾವಲ್ಲಿ ಗಾದಿನೆಲ್ಲ ಚೇಂಜ್ ಮಾಡಿದಿಲ್ಲ, ಕಾಲಕ್ಕೆ ತಕ್ಕ ಕೋಲ ಅಂತೇಳಿ ಏನೋ ಮಾಡ್ತೇವೆ. ಹಾಗಾದ್ರೆ ಟೈಮಿಂಗ್ ಸರಿಯಾಗಿ ದೈವಗಳಲ್ಲಿ ನಡೀತದೆ. ಹೊರಗರದು ಹಂಗೆ ಆ ಟೈಮಿಂಗ್ ಸರಿಯಾಗಿ ದೈವಗಳ ಆರಾಧನೆ ಮಾಡ್ತಾರೆ. ಬಟ್ ಅದು ಯಾರಿಗೂ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಭಾಳ ದೀರ್ಘವಾದಂಥ ಎಪಿಸೋಡ್ ಇದು, ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಪ್ರಸಾರ ಆಯಿತು. ವೀಕ್ಷಕರೇ ಗಮನಿಸಿದರೆ ಬಹಳ ಒಂದು ವೈಚಾರಿಕವಾದಂಥ ಒಂದು ಜಿಜ್ಞಾಸೆ, ಅದ್ರ ಜೊತೆಗೆ ಸಮಾಜ ಜಾಗೃತಗೊಳ್ಳಬೇಕಾದಂಥ ಅಂಶಗಳನ್ನು ಸತೀಶ್ ಚಂದ್ರ ಕಾಳಾವರ್ಕರ್ ಅವರು ಕೊಟ್ಟಿದ್ದಾರೆ. ನಾವು ಕೊರಗ ಸಮುದಾಯದ ಚಾರಿತ್ರಿಕ ಹಿನ್ನೆಲೆ ಅಥವಾ ವೈದಿಕ್ ಸೈನ್ಸ್ ಜೊತೆ ಹೇಗೆ ಅದನ್ನು ತುಲನೆ ಮಾಡ್ಬೋದು ಎನ್ನುವುದನ್ನು ಕೂಡ ಅವರು ತಿಳಿಸಿದರು. ಅದರ ಮುಖ್ಯವಾಗಿ ಇತ್ತೀಚೆಗೆ ಕೊರಗಜ್ಜ ದೈವ ದಂಧೆ ಆಗ್ತಾ ಇದೆ. ಕೊರಗ ಅನ್ನುವ ಆ ಜನಾಂಗದ ದೈವ ಅನ್ನೋ ರೀತಿ ಬಿಂಬಿಸಿ ಮೈಗೆಲ್ಲ ಕಪ್ಪನ್ನು ಬಳಿದುಕೊಂಡು ಮಾಡುವಂಥ ನಡೆಸುವಂಥ ಈ ಆಚರಣೆಯನ್ನು ಪ್ರಶ್ನೆ ಮಾಡಿದರೆ, ಕಾನೂನು ಮೊರೆ ಹೋದರೆ, ಅಂದರೆ ಕೊರಗ ಸಮುದಾಯದವರೇ ಕಾನೂನು ಹೋರಾಟವನ್ನು ಮಾಡಿದರೆ, ಈ ರೀತಿ ದಂಧೆ ಮಾಡುವ, ದುಡಿಮೆ ಮಾಡುವ ಎಲ್ಲರೂ ಕೂಡ ಜೈಲು ಕಂಬಿಯ ಹಿಂದೆ ಇರಬೇಕಾಗ್ತದೆ ಎನ್ನುವಂತಹ ಭಾಳ ಸ್ಪಷ್ಟವಾದ ನುಡಿಯನ್ನು ಸತೀಶ್ ಚಂದ್ರ ಕಾಳಾವರ್ಕರ್ ಹೇಳಿದ್ದಾರೆ. ಇಲ್ಲಿ ಯಾರ ವಿರುದ್ಧದ ಆಕ್ರೋಶ ಅಥವಾ ಯಾರ ವಿರುದ್ಧದ ಹೇಳಿಕೆ ಇದಲ್ಲ. ಅಂದರೆ ಒಂದು ಸಮುದಾಯವನ್ನು, ಒಂದು ಮಾನವೀಯ ಅಂಶಗಳನ್ನು ಬದಿಗಿಟ್ಟು ಅವರನ್ನು ಮನುಷ್ಯರೇ ಅಲ್ಲ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾ, ಆ ಸಮುದಾಯ ಮೂಲದ ದೈವ ಅಂಥೇಳಿ ಚಿನ್ನದ ಕಿರೀಟವನ್ನು ಹಾಕ್ಕೊಂಡು ಅದನ್ನು ದುಡಿಮೆಯ ಮೂಲ ದಂಧೆ ಆಗಿಸ್ಕೊಂಡವರಿಗೆ ಇದೊಂದು ಸೂಚನೆ ಅಂತಲೂ ತಿಳ್ಕೊಳ್ಬೋದು. ಅದ್ರ ಜೊತೆಗೆ ಬಹಳ ಸ್ಪಷ್ಟವಾಗಿ, ಬಹಳ ನಿಖರವಾಗಿ, ನಮಗೆಲ್ಲ ಆಶ್ಚರ್ಯ ಆಗುವ ರೀತಿಯಲ್ಲಿ ಆ ಕೊರಗ ಸಮುದಾಯದ ವಿಚಾರಗಳನ್ನು, ನಾವು ಅರಿಯದ ನಿಗೂಢ ಸತ್ಯಗಳನ್ನು ಸತೀಶ್ ಚಂದ್ರ ಕಾಳಾವರ್ಕರ್ ಬಯಲು ಮಾಡಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.